ತಸ್ಯ ಹವಾ ಏವಂ ತ್ಯಕ್ತಲಿಂಗಸ್ಯ ಭಗವತಃ ಋಷಭಸ್ಯ. ತಸ್ಯ ಹವಾ ಏವಂ ತ್ಯಕ್ತ ಮುಕ್ತಲಿಂಗಸ್ಯ ಭಗವತಃ ಋಷಭಸ್ಯ. ತಸ್ಯ ಹವಾ, ಹವಾ ಅಂದರೆ ಅದು ವಾಸ್ತವಿಕವಾಗಿ ಹವಾ ಅಲ್ಲ, ಹವೈ ಅಂತ ಶಬ್ದ. ಅದು ಸಂಧಿ ಆಗುವಾಗ ಹವಾ ಏವ ಅಂತಾಗುತ್ತೆ. ತಸ್ಯ ಹವೈ, ಹವೈ ಅನ್ನುವುದು ಸಾಮಾನ್ಯವಾಗಿ ಲೋಕದಲ್ಲಿ ಇದನ್ನು ಬಳಸುವುದು ಕಡಿಮೆ, ವೇದದಲ್ಲಿ ತುಂಬ ಬಳಸ್ತಾರೆ. ಹವೈ ಅನ್ನುವಂಥದ್ದು ಬಹಳ ಒಂದು ಒಳ್ಳೆಯ ಅವ್ಯಯ. ಹವೈ ಅನ್ನೋದು ಮೂರು ಅರ್ಥದಲ್ಲಿ ಆ ಶಬ್ದ ಒಟ್ಟಿದ್ದು. ಹ ಮತ್ತು ವೈ ಅನ್ನುವ ಎರಡು ಅವ್ಯಯಗಳು ಸೇರಿ ಹವೈ ಅನ್ನುವುದು. ಹ ಅನ್ನೋದು ಸಂಸ್ಕೃತದಲ್ಲಿ ಒಂದು ಆಶ್ಚರ್ಯ ಅನ್ನುವ ಅರ್ಥದಲ್ಲಿ ಬಂದಿದೆ. ಹ ಅಂತೇವಲ್ಲ, ಅದು ಒಂದು ಎಕ್ಸ್ಕ್ಲಮೇಷನ್, ಒಂಥರ ವಿಸ್ಮಯ ಆದಾಗ ಹ ಅಂತ ಉದ್ಗಾರ ಬರ್ತದೆ. ಅಂದ್ರೆ ಹ ಅನ್ನೋದು ವಿಸ್ಮಯವನ್ನು ಹೇಳುತ್ತೆ. ಆಹಾ, ಆನಂದವನ್ನೇ ಹೇಳುತ್ತೆ. ಆನಂದ ಮತ್ತು ವಿಸ್ಮಯವನ್ನು ಹ ಹೇಳುತ್ತೆ. ವೈ ಅನ್ನೋದು ಈ ಆನಂದ ವಿಸ್ಮಯ ಅನ್ನೋದು, ಆನಂದ ಮತ್ತು ವಿಸ್ಮಯ ಅದು ಸಹಜ ಅಲ್ಲವೇ ಅಂತ ಹೇಳುತ್ತೆ. ಅದು ಸಹಜ, ಅದು ಏನು ನಾಟಕೀಯ ಅಲ್ಲ, ಇಟ್ಸ್ ಕ್ವೈಟ್ ನ್ಯಾಚುರಲ್. ಭಗವಂತ ಈ ಚರ್ಯೆಯನ್ನು ಯೋಚಿಸುವಾಗ ನಮಗೆ ಆನಂದ ಆಗುವುದು, ವಿಸ್ಮಯ ಆಗುವುದು ಸಹಜ ಮತ್ತು ಸರ್ವಶಾಸ್ತ್ರ ಪ್ರಸಿದ್ಧ. ಇಷ್ಟ ಅರ್ಥಗಳನ್ನು ಹವೈ ಅನ್ನೋದು ಸೇರುತ್ತೆ. ಆ ಹವೈ ಅನ್ನೋದು ಸಂಧಿ ಆಗುವಾಗ ಹವಾ, ತಸ್ಯ ಹವಾ ಏವಂ, ಏಗಾಗ ಮುಂದೆ ಸ್ವರಾಕ್ಷರ ಬಂದಾಗ ಹವಾ, ಹವೈ ಇದ್ದಾಗ ಹವಾ ಇದೆ. ಹವೈ ಅಂದರೆ ಭಗವಂತನ ಆ ಅನಂತ ಲೀಲೆಯನ್ನು ಚಿಂತಿಸ್ತಾ ಹುಚ್ಚರಂತೆ ನಡ್ಕೊಂಡು ಬಿಟ್ಟಲ್ಲ ಭಗವಂತ ಅಂತ. ಆಶ್ಚರ್ಯ, ಹುಚ್ಚರಂತೆ ಪೆದ್ದನಂತೆ ನಡ್ಕೊಂಡು ಬಿಟ್ಟ ಭಗವಂತ, ಏನು ಆಶ್ಚರ್ಯ. ಆದರೆ ಭಗವಂತನ ಲೀಲೆಯಲ್ಲಿ ಯೋಚನೆ ಮಾಡಿದರೆ ಅದೊಂದು ಆನಂದ. ಮತ್ತು ಭಗವಂತ ನಡೆದದ್ದು ಇದು ಸರ್ವಶಾಸ್ತ್ರ ಪ್ರಸಿದ್ಧ. ತಸ್ಯ ಹವ ಏವ ಮುಕ್ತಲಿಂಗಸ್ಯ. ಮುಕ್ತಲಿಂಗಸ್ಯ ಅಂದರೆ ಎರಡು ವಿಧದಿಂದ ಮುಕ್ತಲಿಂಗ. ಅವನು ಒಂದು ತನ್ನ ಲಿಂಗದ ಚಿಹ್ನೆ, ಗುರುತುಗಳು, ತಾನು ಭಗವಂತ ಅನ್ನುವ ಯಾವ ಗುರುತುಗಳನ್ನು ತೋರಿಸಿಕೊಳ್ಳಿ, ಅದನ್ನು ಬಿಟ್ಬಿಟ್ಟು. ಒಂದು ಅವನು ಚಕ್ರವರ್ತಿ ಆಗಿದ್ದವ ಒಂದು ಕಾಲದಲ್ಲಿ, ಚಕ್ರವರ್ತಿಯ ಚಿಹ್ನೆಯನ್ನು ಎಲ್ಲ ತರೋದು. ಸಾಮಾನ್ಯ ಜನರು ಲಿಂಗದೇಹದ ಅಭಿಮಾನ ತೊಳೆಯುವುದು ಮುಕ್ತರಾಗುವಾಗ. ಹೀಗೆ ಅದನ್ನು ಒಂಥರ ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥ ತೆರೆದುಕೊಳ್ಳುವಂತಹ ಶಬ್ದಗಳನ್ನು ತಸ್ಯ ಹವ ಏವಂ ಮುಕ್ತಲಿಂಗಸ್ಯ ಭಗವತಃ ಋಷಭಸ್ಯ. ಯೋಗ ಮಾಯಾವಸಾನ ಏ ದೇಹ, ಅವನ ದೇಹ. ಈಗ ನೋಡಿ, ದಾಟಿ ತಟ್ಟೆ ತೆಗೆಸಿಬಿಟ್ರು ವ್ಯಾಸರು. ಯೋಗ ಮಾಯಾವಸಾನ ದೇಹ, ಯೋಗ ಮಾಯಾ ಅವಸಾನ ದೇಹ. ಅವನ ಏನು ಯೋಗ, ಯೋಗ ಅಂದರೆ ಯೋಗಿಕ್ ಪವರ್ಸ್ ಅಂತ ಲೋಕದಲ್ಲಿ ಆಗುವಾಗ ಯಮನಿ ಮಾತುಗಳಿಂದ ಪಡೆದಕ್ಕಂಥ ಯೋಗ ಶಕ್ತಿ. ಭಗವಂತನಲ್ಲಿ ಯೋಗ ಅಂದರೆ ಯೋಗೇಶ್ವರ ಕೃಷ್ಣ ಅಂದರೆ ಎಲ್ಲ ಗುಣಗಳ ಸಮಾಯೋಗ, ಅದೇ ಯೋಗ, ಬೇರೆ ಯೋಗ ಇಲ್ಲ ಭಗವಂತನಿಗೆ. ಗುಣಗಳ ಯೋಗ ಅಂದರೆ ಎಲ್ಲ ಎಲ್ಲ ಸಮಾವೇಶ, ಸಮಸ್ತ ಗುಣಗಳ ಯೋಗ. ಆ ಯೋಗದಿಂದ ಅವನಲ್ಲಿ ಇರತಕ್ಕಂಥ ಮಾಯಾ ಅಂದರೆ ಮಹಿಮೆ. ಮಾಯಾ ಅಂತ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಒಂದು ಮಾಯಾ ಅಂದರೆ ಜ್ಞಾನ, ವೇದದಲ್ಲಿ ಇರತಕ್ಕ ಅರ್ಥ. ಮಾಯಾ ಅಂದರೆ ಜ್ಞಾನ. ಇನ್ನೊಂದು ಮಾಯಾ ಅಂದರೆ ಮಹಿಮೆ. ಮುಖ್ಯವಾಗಿ ಎರಡರ್ಥ. ಇಂದ್ರೋ ಮಾಯಾ ವಿಪುರೂಪ ಈಯತೆ, ದೇವಸ್ಯ ಮಹಿಮಾ ಅಂತ ಹೇಳ್ತಾರೆ. ದೇವರು ಮಹಿಮೆ, ಅದು ದೇವಸ್ಯ ಮಾಯಾ. ಮಾಯಾ ಅಂದರೆ ಮಹಿಮೆ. ಯೋಗ ಮಾಯಾ ಅಂದರೆ ಭಗವಂತನ ಅನಂತ ಗುಣಗಳ ಸಮಾವೇಶದಿಂದ ಅವನಲ್ಲಿ ಇರತಕ್ಕಂಥ ಏನು ಅದ್ಭುತವಾದ ಮಹಿಮೆ ಇದೆ. ಆ ಮಾಯೆಯ ಏನಿದೆ, ಮಾಯೆಯ ಅವಸಾನ, ತುತ್ತ ತುದಿ, ಮಹಿಮೆಯ ಪರಾಕಾಷ್ಠೆ ಅವನಲ್ಲಿರೋದು. ಯೋಗ ಮಾಯೆಯ ಅವಸಾನ ಅಂದರೆ ತುತ್ತ ತುದಿ, ಸಾಕಾಷ್ಠ. ಲೋಕದ ದೃಷ್ಟಿಯಲ್ಲಿ ಅವನ ಯೋಗ ಶಕ್ತಿಯನ್ನ ಅವಸಾನ, ಕೊನೆಗೊಳಿಸುತ್ತಾ ಎಲ್ಲ ಅದನ್ನು ವಿಡ್ರಾ ಮಾಡಿಕೊಂಡ ದೇಹ ಅಂತ, ಚರ್ಮ ದೇಹ. ಯೋಗ ಮಾಯಾ ಅವಸಾನ ದೇಹ, ಅವನ ಈ ದೇಹ. ಯಾಕೆಂದ್ರೆ ಅವನ ದೇಹ ಅಂದ್ರೆ ಅವನೇ, ಅದಕ್ಕೆ ಅವನ ದೇಹ. ಇಮಾಂ ಜಗತಿ ಅಭಿಮಾನ ಭಾಷೆಯನ ಚಂಕ್ರಮಮಾಣ. ಈ ಭೂಮಿಯಲ್ಲಿ ಚಂಕ್ರಮಮಾಣ, ಅವನ ದೇಹ ನಡೆದಾಡ್ತಿತ್ತು. ಅಂದರೆ ಅವನು ನಡೆದಾಡೋದಕ್ಕೆ ಅವನು ಭಗವಂತ ಬೇರೆ ಅಲ್ಲ, ಭಗವಂತ ದೇಹ ಬೇರೆ. ಅದಕ್ಕೆ ಭಗವಂತನ ದೇಹ ಈ ಭೂಮಿಯಲ್ಲಿ ನಡೆದಾಡ್ತಾ ಇತ್ತು. ಯಾಕೆ ನಡೆದ, ಯಾಕೆ ಹಾಗೆ ಹೇಳ್ತೀರಿ? ದೇಹ ನಡೆದಾಡ್ತಾ, ಅವನಿಗೆ ಅಭಿಮಾನ ಭಾಷೆನ, ಅವನಿಗೆ ಆ ದೇಹದ ಅಭಿಮಾನವೂ ಹೊರಟೋಗಿತ್ತಪ್ಪ. ಇದು ಸಾಮಾನ್ಯ ಜನರಿಗೆ ಆಗುವ ಅರ್ಥ. ಭಗವಂತನಿಗೆ ದೇಹ ಅಭಿಮಾನ ಹೊರಟೋಗುದು ಹೇಗೆ?
ಅಭಿಮಾನವೇ ಇಲ್ಲ ಯಾವುದಲ್ಲಿ ಅವನಿಗೆ, ಇದ್ರೆ ಅಲ್ವಾ ಹೊರಟು ಹೋಗೋದು. ಭಗವಂತನಿಗೆ ಅಭಿಮಾನ ಅಂತ ಒಂದಿಲ್ಲ. ಅಭಿಮಾನ ಆಭಾಸ ಅಂದ್ರೆ ಅದು ಸುಮ್ಮನೆ ತೋರಿಕೆಗೆ ಅಭಿಮಾನ ಕಾಣದಿದ್ದು ಅಭಿಮಾನವನ್ನು ತೊರೆದು ದೇಹಾಭಿಮಾನವನ್ನು ತೊರೆದು ನಡೆದಾಡಿದ ದೇಹ ಅಂತ ಮೇಲು ನೋಟಕ್ಕೆ ಕಾಣುವ ಅಂದರೆ ದರ್ಶನ ಭಾಷೆಯ ಅರ್ಥ. ಗುಹ್ಯ ಭಾಷೆಯಲ್ಲಿ ಇದಕ್ಕೊಂದು ಅರ್ಥ ನಾ ಹೇಳಿದ ಇದೆಲ್ಲ ಸಮಾಧಿ ದರ್ಶನ ಗುಹ್ಯ ಭಾಷೆ. ಗುಹ್ಯ ಭಾಷೆಯಲ್ಲಿ ಅಭಿತಃ ಮಾನಸ್ಯ ಆಭಾಸೇನ, ಅಭಿತಃ ಅಂದ್ರೆ ಸುತ್ತಲೂ ತುಂಬಿರುವ ಎಲ್ಲ ಕಡೆ ವ್ಯಾಪಿಸಿರುವ ಮಾನದ ಆಭಾಸ ಅಂದ್ರೆ ಜ್ಞಾನದ ಬೆಳಕು. ಮಾನ ಅಂದ್ರೆ ಜ್ಞಾನ, ಆಭಾಸ ಅಂದ್ರೆ ಬೆಳಕು. ಎಲ್ಲೆಡೆ ತುಂಬಿರುವ ಭಗವಂತನ ಜ್ಞಾನದ ಬೆಳಕಿನಿಂದ ಅವನು ನಡೆದಾಡಿದ. ಇದು ಜ್ಞಾನದ ನಡೆ, ಜ್ಞಾನದ ಬೆಳಕಿನ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ, ಬೆಳಕಿನ ರೂಪ. ಆದರೆ ಮೇಲ್ನೋಟಕ್ಕೆ ಅಭಿಮಾನ ಆಭಾಸ, ನಾನು ಅನ್ನೋ ಅಭಿಮಾನವನ್ನು ತೊರೆದ ರೂಪ ಅಂತ ಕಾಣುತ್ತೆ. ಅಭಿಮಾನ ಆಭಾಸೇನ ಸಂಕ್ರಮಮಾಣ, ನಿರಂತರ ನಡೆದಾಡ್ತಾನೆ. ಎಲ್ಲಿ ಹೋಗ್ತಾನೆ, ಏನು ಕತೆ ಯಾರಿಗೂ ಗೊತ್ತಿಲ್ಲ, ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ 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 ಏಕದಾತು ಒಮ್ಮೆ ಹೀಗೆ ನಡೆಯಿತು. ಏನ್ ನಡೆಯಿತು? ಕಾಂಕಟ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಅನ್ನೋ ದೇಶಾన్ని ಯದೃಚ್ಛೆಯ ಉಪಗತಃ ಕರ್ನಾಟಕಕ್ಕೆ ಬಂದ. ಇದು ನಮಗೆ ಖುಷಿ ಕೊಡುವ ವಿಷಯ. ಈಗ ಎಲ್ಲೆಲ್ಲಿ ಅವ್ರು ತಿರುಗಾಡ್ತಾ ಇದ್ದವ ಕಾಂಕಟ ಕರ್ನಾಟಕ. ಕಾಂಕಟ ಕರ್ನಾಟಕ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಹತ್ತಿರ ಇರುವ ಅಪ್ಪರ್ ಕರ್ನಾಟಕ, ಉತ್ತರ ಕರ್ನಾಟಕದ ಆಚೆ ಭಾಗ, ನಮ್ಮ ಬೆಳಗಾವಿ ಸೈಡು, ಅದೆಲ್ಲ ಭಾಗವತ ಕರ್ನಾಟಕ ಅಂತ ಹೇಳ್ತೇವೆ. ಭೀಮರಥಿ ನದಿ ತೀರದಲ್ಲಿರ್ತಕ್ಕಂಥ ಭಾಗ ಯಾವುದನ್ನು ಇವತ್ತು ಮಹಾರಾಷ್ಟ್ರದ ಭಾಗ ನಾವು ಹೇಳ್ತೇವೆ, ಅದು ಕಾಂಕಟ ಕರ್ನಾಟಕ ಅಂತ ಹೇಳ್ತದೆ ಭಾಗವತ. ಮಹಾರಾಷ್ಟ್ರದವರಿಗೆ ಈ ಬೆಳಗಾವಿ ನಮ್ದೊಂದು ಗಲಾಟೆ ಮಾಡ್ತಾರಲ್ಲ, ಅವ್ರಿಗೆ ಭಾಗವತ ತೋರಿಸ್ಬೇಕು, ಸ್ವಲ್ಪ ನೋಡಿಯಪ್ಪ ಭಾಗವತ ಓದಿ ಮತ್ತೆ ಮಾತಾಡಿ ಅಂತ. ಏನು ಇತಿಹಾಸವೂ ಗೊತ್ತಿಲ್ಲ, ಪುರಾಣವೂ ಗೊತ್ತಿಲ್ಲ, ಬರೀ ಗಲಾಟೆ ಮಾಡೋದು ಮಾತ್ರ ಗೊತ್ತಿದೆ ಬಾಬಾ ಅವರಿಗೆ. ಕಾಂಕಟ ಕರ್ನಾಟಕ ಅಂದ್ರೆ ಭೀಮರಥಿ ನದಿ ತೀರದಲ್ಲಿರ್ತಕ್ಕಂಥ ಭಾಗ. ಅಲ್ಲಿಂದ ಈಚೆಗೆ ದಕ್ಷಿಣ ಕರ್ನಾಟಕ ಅಂತಾರೆ ಇದನ್ನು. ಅದು ಉತ್ತರ ಕರ್ನಾಟಕ, ಅಪ್ಪರ್ ಕರ್ನಾಟಕ. ಇದು ಕಾಂಕಟ ಕರ್ನಾಟಕ. ಅದು ದಕ್ಷಿಣ ಕರ್ನಾಟಕ ಅನ್ನೋ ದೇಶಾನ್ನ ಯದೃಚ್ಛೆಯ ಉಪಗತಃ, ಅಕಸ್ಮಾತ್ತಾಗಿ ಅಂದರೆ ಯದೃಚ್ಛಾನೆ ಈಶ್ವರ ಇಚ್ಛಾ, ತನ್ನ ಸ್ವಂತ ಇಚ್ಛೆಯಿಂದ ಅಂತ ಒಂದರ್ಥ. ಮೇಲ್ನೋಟಕ್ಕೆ ಅಕಸ್ಮಾತ್ತಾಗಿ ಹೋಗ್ತಾ ಎಲ್ಲಿಗೋ ಹೋದ, ಎಲ್ಲಿಗೋ ಬಂದ, ಅಕಸ್ಮಾತ್ ಇಲ್ಲಿ ಬಂದ. ಯದೃಚ್ಛೆಯ ಉಪಗತಃ, ಅಕಸ್ಮಾತ್ ದಕ್ಷಿಣ ಕರ್ನಾಟಕಕ್ಕೆ ಬಂದ. ದಕ್ಷಿಣ ಕರ್ನಾಟಕ ಎಲ್ಲಿ ಹೋದ? ಕುಟಚಾಚಲ ಉಪವನೇ. ಕುಟಚಾಚಲ ಅಂದರೆ ಕೊಲ್ಲೂರು, ಇವತ್ತಿಗಲ್ಲಿ ಕುಟಚಾಚಲ. ಕೊಲ್ಲೂರಿನ ಅಪ್ಪರ್ ಘಾಟ್ಸ್ನಲ್ಲಿ ಇರತಕ್ಕಂಥ ಉಪವನ ಉದ್ಯಾನದಲ್ಲಿ ಸಿಲುಕಾಡ್ತಾ ಇದ್ದಾರೆ. ಕೊಲ್ಲೂರಿನ ಘಟ್ಟದ ಮೇಲೆ, ಕೊಲ್ಲೂರಿನ ಆ ಬೆಟ್ಟದ ಮೇಲೆ ಬಹಳ, ಇವತ್ತಿಗೂ ಅದು ಬಹಳ ಸುಂದರವಾಗಿದೆ. ಕೊಲ್ಲೂರಿನ ಬೆಟ್ಟದ ಮೇಲೆ ಓಡಾಡ್ತಾ ಇದ್ದಂತೆ. ಓಡಾಡಿದರೆ ಏನು ಒಟ್ಟು ವಿಚಾರ, ಅಲ್ಲಿ ಇದ್ದಾಗ ಜನ ಎಲ್ಲ ನೋಡಿದ್ರು ಹಂಗಿದ್ದ. ಹಾಸ್ಯಕೃತ ಅಶ್ಮಕ ಬಳ ಉನ್ಮಾದ ಇವ ಮುಕ್ತ ಮೂರ್ಧಜ ಅಸಂವೀತ ಏವ ವಿಚಿತ್ರ. ಹಾಸ್ಯಕೃತ ಅಶ್ಮಕ ಬಳ, ರತ್ತೆಲ್ಲವ ಕಲ್ಲು ಸಿಕ್ಕಿದ್ದಾರೆ, ಎತ್ತಲ ಬಾಯಿ ಹಾಕೊಳ್ಳೋದು ಹುಚ್ಚ. ಜನ ಹುಚ್ಚ ಅಂತ ತಿಳ್ಕೋಬೇಕಲ್ಲ ದೇವರು. ಹಾಸ್ಯಕೃತ ಅಶ್ಮ ಕಬಳ, ಕಲ್ಲಿನ ತುತ್ತು ಬಾಯಿ ಹಾಕೊಳ್ಳೋದು. ಏನು ಕಲ್ಲು ತುತ್ತು ಬಾಯಿ ಹಾಕೊಳ್ಳೋದು? ಅಯ್ಯೋ ಎಂತ ಹುಚ್ಚಪ್ಪ, ಒಂದು ಕಲ್ಲು ತಿಂತಾನಲ್ಲ, ಒಂದಿಷ್ಟು ದೊಡ್ಡ ಆಹಾರ ತಿನ್ನೋದು, ಕಲ್ಲು ತಿಂತಾನಲ್ಲ ಜನ. ಹಾಸ್ಯ ಎಷ್ಟು ವಿಚಿತ್ರ ಅವತಾರ ಇದು ಅಂದರೆ, ಹಾಸ್ಯಕೃತ ಅಶ್ಮ ಕಬಳ ಹೇಗೆಂದರೆ ಉನ್ಮಾದ ಇವ, ಹುಚ್ಚನಲ್ಲಿ ಯಾವ ರೀತಿ ವರ್ತನೆ, ಹುಚ್ಚು ಬಂದ ಹುಚ್ಚು ಉನ್ಮಾದೇ ಇವ, ಹುಚ್ಚಿನಲ್ಲಿ ಹೇಗೆ ಮನುಷ್ಯ ನಡ್ಕೋತಾನೆ ಹಾಗೆ. ಅಷ್ಟೇ ಅಲ್ಲ, ಮುಕ್ತ ಮೂರ್ಧಜ, ಕೂದಲೆಲ್ಲ ಕೆದರಿ ಹೋಗಿದೆ. ಆಮೇಲೆ ಅಸಂಬೀತ ಏವ, ಬಟ್ಟೆಯ ತುಣುಕು ಉಟ್ಟುಕೊಳ್ಳಿಲ್ಲ, ಪೂರ್ತಿ ಹುಚ್ಚನ ಹಾಗೆ ವಿಚಚಾರ. ಕೊಲ್ಲೂರಿನ ಘಟ್ಟದ ಮೇಲೆ ತಿರುಗಾಡ್ತಾ ಇದ್ದ. ಹೀಗೆ ತಿರುಗಾಡ್ತಾ ಇದ್ದ ಕಡೆಗೇನಾಯ್ತು? ಅಥ ಸಮೀರ ವೇಗ ವಿಧುತ ವೇಣು ನಿಕಷ ಜಾತಃ ದಾವಾನಲಃ ತದ್ವನಂ ಆಲೇಲಿಹಾನಃ ಸಮಂತ ಸಹ ತೇನ ದದಾಹ. ಮುಗೋಯ್ತು ಕಥೆ. ಅಥ ಸಮೀರ ವೇಗ ವಿಧುತ ವೇಣು ನಿಕಷ ಜಾತಃ ದಾವಾನಲಃ. ಒಂದು ಸರ್ತಿ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಬೀಸಿತ್ತಂತೆ, ತಿರುಗಾಳಿ ಕಾಡಿನಲ್ಲಿ ಹುಚ್ಚದ್ದು ಗಾಳಿ ಬೀಸಿದ. ಸಮೀರ ವೇಗ ವಿಧುತ ವೇಣು, ಆ ಗಾಳಿಯ ವೇಗಕ್ಕೆ ಅಲ್ಲಿ ಬಿದಿರಿನ ಮೆಳೆಗಳೆಲ್ಲ ಒಂದಕ್ಕೊಂದು ಸಂಘರ್ಷ ಆಯಿತು. ಬಿದಿರಿನ ಮೆಳೆಗಳು ಸಂಘರ್ಷ ಆದ ಕೂಡಲೇ ಬೆಂಕಿ ಹುಟ್ಟುಕೊಳ್ಳುತ್ತೆ. ಕಾಲ್ಗಿಚ್ಚು ಹುಟ್ಟುವುದೇ ಹಾಗೆ. ಜೋರಾಗಿ ಗಾಳಿ ಬೀಸಿ ಬಿದಿರಿನ ಮೆಳೆಗಳಲ್ಲಿ ಸಂಘರ್ಷ ಉಂಟಾಯಿತು. ಆ ಬಿದಿರಿನ ಮೆಳೆಗೆ ಒಂದಕ್ಕೊಂದು ಘರ್ಷಣೆ ಆದಾಗ ಬೆಂಕಿ ಕಿಡಿ ಹಾರುತ್ತೆ. ಮೊದಲು ಬೆಂಕಿ ಹಿಡಿಯೋದು ಬಿದಿರಿನ ಮೆಳೆ. ಹಾಗೆ ಸಮೀರ ವೇಗ ವಿಧುತ ವೇಣು ನಿಕಷ ಜಾತಃ, ಆ
ಆ ರೀತಿ ವೇಗವಾಗಿ ಬೀಸಿದ ಬಿರುಗಾಳಿಯ ಸಂಘರ್ಷದಿಂದ ಉಂಟಾದ ಆ ಬಿದಿರಿನ ಮೆಳೆಯಲ್ಲಿ ಉಂಟಾದ ನಿಕಷ, ಒಂದಕ್ಕೊಂದು ಸಂಘರ್ಷದಿಂದ ಉಂಟಾಗಿರ್ತಕ್ಕ ದಾವಾನಲಹ. ದಾವ ಅಂದರೆ ಕಾಡು, ದಾವಾನಲ ಅಂದರೆ ಕಾಡ್ಗಿಚ್ಚು. ಕಾಡ್ಗಿಚ್ಚು ಉಂಟಾಯ್ತಂತೆ. ಅದು ತದ್ವನಂ ಸಮನ್ ಆ ಲೇಲಿಹಾನ, ಅದು ಇಡೀ ಕಾಡಿಗೆ ಹಬ್ಬಿತು. ಒಂದು ಕಡೆ ಬೆಂಕಿ ಹುಟ್ಟಿದ್ರೆ ಇಡೀ ಕಾಡಿಗೆ ಹಬ್ಬಿತು. ತಮಾಷೆ ನೋಡಿ, ಇವನೊಂದು ಕಡೆ ಕೂತಿದ್ದಾನೆ, ಸುತ್ತ ಬೆಂಕಿ ಹತ್ತಿದೆ. ಜನರೆಲ್ಲ ಹೇಳ್ತಾರೆ, ಆ ಹುಚ್ಚೆ ಹೋಗ್ತಾನೆ ಇವತ್ತು, ಅವನ ಕತೆ ಮುಗೀತು. ಅವ್ನು ಹೇಳು ಹೋಗುವುದಿಲ್ಲ, ಅವನು ಸುತ್ತ ಬೆಂಕಿ ಹತ್ತಿದ್ದೆ, ಅವನು ರಕ್ತ ಕೂತ್ಬಿಟ್ಟಿದೆ ಮಧ್ಯದಲ್ಲಿ. ಈ ಪಾಪ ಬುದ್ಧಿ ಇಲ್ಲ, ಹುಚ್ಚ, ಆ ಬೆಂಕಿಯಲ್ಲಿ ಸತ್ತೇ ಹೋಗ್ತಾನೆ, ಪಾಪ ಪಾಪ ಅಂತ ಜನ ಆಡ್ಕೊಂಡು. ಅವಾಗೇನಾಯ್ತು? ತದ್ವನಂ ಅಲೇಲಿಹಾನ ಸಮಂತ, ಸುತ್ತ ಬೆಂಕಿ ಹಿಡಿಯಿತು. ಸಹತೇನ ದದಾಹ, ಆ ಕಾಡನ್ನು ಸುಟ್ಟು ಬಿಟ್ಟಿತು ಅವನ ಜೊತೆಗೆ. ಅಂದರೆ ಋಷಭನನ್ನೂ ಸುಟ್ಟಿತ್ತು ಬೆಂಕಿ, ಆ ಬೆಂಕಿಯಲ್ಲಿ ಋಷಭ ಸುಟ್ಟು ಹೋದ. ಇದು ದರ್ಶನ ಭಾಷೆ. ಮತ್ತೆ ದರ್ಶನ ಭಾಷೆ ಮೇಲಿನ ನೋಟಕ್ಕೆ ಆ ಬೆಂಕಿಯಿಂದಾಗಿ ಇವನು ಸುಟ್ಟು ಹೋದ. ಆದರೆ ಭಗವಂತ ತಾನು ಅವತಾರ ಸಮಾಪ್ತಿ ಮಾಡಬೇಕು ತೀರ್ಮಾನ ಮಾಡಿದ್ದ ಅಲ್ವಾ, ಅವನನ್ನ ಅಲ್ಲ ನಯನಂ ಚಿನ್ನಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ಅಂತ ಜೀವನಲ್ಲೇ ಬೆಂಕಿ ಸುಡೋಲ್ಲ ಅಂತ ಹೇಳಿದವ, ದೇವರನ್ನು ಬೆಂಕಿ ಸುಡುತ್ತಾ? ಹಾಗಾದರೆ ತೇನ ಸಹ ಅಂದರೆ ಆ ಅಗ್ನಿಯಿಂದ ಕೂಡಿಕೊಂಡು ತಾನು ಕಾಡನ್ನು ಸುಟ್ಟ. ಇದು ಸಮಾಧಿ ಭಾಷೆ. ಅಗ್ನಿಯಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅಗ್ನಿ ರೂಪದಲ್ಲಿ ಆವಿರ್ಭೂತನಾಗಿ ಇಡೀ ಕಾಡನ್ನು ಸುಟ್ಟ. ಕಾಡು ಸುಟ್ಟು ಆರಿತು ಬೆಂಕಿ, ಇವನಿರಲಿಲ್ಲ. ಜನ ತಿಳ್ಕೊಂಡ್ರು ಕಾಡಿನ ಬೆಂಕಿಯಲ್ಲಿ ಸುಟ್ಟು ಹೋದ ಅಂತ. ಇದು ದರ್ಶನ ಭಾಷೆ. ಹೀಗೆ ಕೊಲ್ಲೂರಿನ ಘಟ್ಟದ ಮೇಲೆ ತನ್ನ ಅವತಾರ ಸಮಾಪ್ತಿ ಮಾಡಿದ.